ಎಲ್ಲರಿಗೆ ಜೈ ಭೀಮ್, ನಮಸ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ದು 135 ಜಯಂತಿದಲ್ಲೇ ನಮ್ಗೆಲ್ಲ ಯುವಕರು, ನಮ್ದು ಅಧ್ಯಕ್ಷರಾದ ಮಲೇಶ್ ಚೌಗಲೆ ಅವರು, ಸಿದ್ದರಾಯ ಮೇತ್ರಿ ಅವರು, ಸುಳೆಬಾವಿ ಅವರು ಮತ್ತು ಎಲ್ಲ ಗಣ್ಯರು ಎಲ್ಲ ಒಕ್ಕಟ್ಟಾಗಿ ಎಲ್ಲ ಕೂಡಿ ಒಂದು ಕ್ರಿಕೆಟ್ ಸ್ಪರ್ಧಾ ಇಡುವುದು ಅಂತ ತೀರ್ಮಾನ ಮಾಡಿದ್ದಾರೆ. 14 ತಾರೀಕು ಏಪ್ರಿಲ್ 2026 ಸಂಜೆಗೆ 5 ಗಂಟೆಗೆ ಸರ್ದಾರ್ ಗ್ರೌಂಡ್ ಅಲ್ಲಿ ಟ್ರೋಫಿ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಶಾಲೆದ ಸುಟಿ ಇದೆ, ಎಲ್ಲ ಯುವಕರು ಇಲ್ಲೇ ಹೋಗಬಾರ್ದು, ಸ್ಪೋರ್ಟ್ಸಲ್ಲಿ ಇರಬೇಕಂದ್ರೆ ಈ ತೀರ್ಮಾನ ಮಾಡಿದ್ದೀವಿ. ಒಂದು ಒಳ್ಳೆ ಟೂರ್ನಮೆಂಟ್ ಆಗೋದು ಮತ್ತು ನಾ ಎಲ್ಲರಿಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಪೋರ್ಟ್ ಕೊಡಿ ಅಂದರೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ದು 135 ಜಯಂತಿ ದಿವಸಕ್ಕೆ ಅವ್ರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಬರೀ ಆ ದಿವಸ ಒಂದು ದಿವಸ ಇಲ್ಲ, ನಾ ಪೂರ್ಣ ವರ್ಷ ಅವ್ರಿಗೆ ನೆನೆಸ್ಕೊಳ್ಬೇಕು. ಮತ್ತು ಎಲ್ಲರಿಗೆ ಕೊಟ್ಟಿದ್ದಾರೋ, ಎಲ್ಲ ದೇಶವಾಸಿಗೆ ಅವ್ರು ಕೊಟ್ಟಿದ್ದಾರೋ, ಬರೀ ದಲಿತ ಸಮಾಜಕ್ಕೆ ಹಂಗಿಲ್ಲ. ನಮ್ಗೆಲ್ಲರಿಗೆ ಸಂವಿಧಾನ ಕೊಟ್ಟ ನಮಗೆ ಹಕ್ಕು ಕೊಟ್ಟಿದ್ದಾರೆ ಅವರು. ಅದರ ಜೊತೆ 27, 28, 29 3 ದಿವಸ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಆ ದಿವಸ 3 ದಿವಸ ಜನಸ್ಪರ್ಧಕದ್ದು ನಾವು ಸ್ಪರ್ಧಾ ಇಡೋದು. ನಮ್ಮ ರಾಜ್ಯದ, ನಮ್ಮ ದೇಶದ ಕಲ್ಚರ್ ಇದೆ, ಅದು ಕಲ್ಚರು ನಾವು ಮುಂದೆ ತಗೊಂಡು ಬರೋದು, ಅಂದ್ರೆ ಅದು ತೀರ್ಮಾನ ನಾವು ಮಾಡಿದ್ದೀವಿ. ನಮಗೆಲ್ಲಾರ್ದು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ನಮಗೆ ಸಹಕಾರ ಬೇಕು. ಅದರ ಜೊತೆ ನಮಗೆಲ್ಲ ಆಫೀಷಿಯಲ್ಸ್ ಅದಾರು, ಎಲ್ಲ ಪಾಲಿಟಿಷಿಯನ್ಸ್ ಅದಾರು. ಇದೇನು ಪಾಲಿಟಿಕಲ್ ಇಲ್ಲ, ಇದು ಪಾಲಿಟಿಕಲ್ ಒಂದು ಪಾರ್ಟಿಗೆ ಅದು ಸಂಬಂಧ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲರೂ ನಮಗೆ ಸಪೋರ್ಟ್ ಕೊಡಿ, ಎಲ್ಲರೂ ನಮ್ಮ ಜೊತೆ ಇರಿ ಮತ್ತು ಎಲ್ಲರಿಗೆ ಭಾಗ ತಗೊಳ್ಳಿ. ಒಂದು ಪ್ರೆಸ್ ಮತ್ತು ಆಫೀಷಿಯಲ್ಸ್ ಒಂದು ಟೂರ್ನಮೆಂಟ್ ಇಡೋದು, ಒಂದು ಪಾಲಿಟಿಷಿಯನ್ ಮತ್ತು ಪ್ರೆಸ್ ಅನ್ನೋದನ್ನು ಬೇರೆ ಅವ್ರ ಜೊತೆ ಇಡೋದು, ಹಂಗೆ ನಾವು ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಲಿಕ್ಕೆ ನಾವು ವಿಚಾರ ಮಾಡಿದ್ದೀವಿ. ಸರ್ದಾರ್ ಗ್ರೌಂಡ್ಗೆ ಮಾಡ್ತೀವಿ. ಈ ಸಂಜೆಗೆ ಇರೋದು, ಸಾಯಂಕಾಲ ಫ್ಲಡ್ ಲೈಟ್ದಲ್ಲೇ ನಾವು ಅದು ಸಾಂಸ್ಕೃತಿಕ ಹಾಕ್ತೀವಿ. ಈ ಟೀಮ್ ಯಾವ್ದು ಎಲ್ಲ ಡೀಟೇಲ್ಸ್ ಇವ್ರು ಕೊಡ್ತಾರೆ. ಯಾರು ಬರಲಿ, ಲೋಕಲ್ ಇರ್ತಾವ, ಹೊರಗಿಂದೂ ಬರ್ತಾವ. ಈಗ ಇರುತ್ತೆ ಫಿಕ್ಸ್ ಮಾಡಲಿಲ್ಲ, ಅದು ಫಿಕ್ಸ್ ಮಾಡಿ ಮಿನಿಮಮ್ ಎಂಟ್ರಿ ಮ್ಯಾಕ್ಸಿಮಮ್ ಪ್ರೈಸ್ ಹಾಗೆ ನಾವು ಹಾಗಿರ್ತೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇನ್ನೂ ದೊಡ್ಡದಿದೆ.